ನಮಸ್ಕಾರ. ಕಳೆದ ವಾರ ತಾನೇ ನಮ್ಮೆಲ್ಲರ ಪ್ರೀತಿಯ ಕವಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿಯವರನ್ನು ನಾವು ಕಳ್ಕೊಂಡ್ವಿ. ನಿಮಗೆ ಅವರೊಂದಿಗೆ ದೀರ್ಘಕಾಲದ ಒಡನಾಟ ಇರೋದರಿಂದ ಅವರಿಗೆ ನುಡಿ ನಮನಗಳನ್ನು ಸಲ್ಲಿಸಿ ಅಂತ ಸುಗಮದ ಸುಮಿತ್ ಮೇತ್ರಿ ಮತ್ತು ಚೈತ್ರ ಶಿವಯೋಗಿ ಮಠ್ ಅವರು ಕೇಳಿದರು. ನಿಜ, ನನ್ನ ಮತ್ತು ಅವರ ಒಡನಾಟ 4 ದಶಕಗಳ ಕಾಲದ್ದು. 78ರಿಂದ 80ನೇ ಇಸ್ವಿಯಲ್ಲಿ ನಾನು MA ಓದ್ತಾ ಇದ್ದೆ. ಆ ಸಮಯದಲ್ಲಿ GSS ಅವರು ಕವಿ HSV ಅವರನ್ನು ನಮ್ಮ ವಿಭಾಗಕ್ಕೆ ಕರೆಸಿದರು. ಒಂದು ಕವಿತೆಯನ್ನು ಹೇಗೆ ಓದಬೇಕು ಅನ್ನುವ ಮಾರ್ಗದರ್ಶನ ನೀಡುವಂತಹ ಕಾರ್ಯಕ್ರಮ ಅದು. HSV ಅವರು ಜಿಂದಾಬಾದನ ಆತ್ಮಕಥೆಯನ್ನು ಆಗ ತಾನೇ ಪ್ರಕಟಿಸಿದರು. ಅವರು ಕವಿತೆಯನ್ನು ಓದಿದ ಮೇಲೆ ಒಂದು ಕವಿತೆಯನ್ನು ಓದಿನ ಮೂಲಕ ಎಷ್ಟು ಪರಿಣಾಮಕಾರಿಯಾಗಿ ಸಂವಹನ ಮಾಡ್ಬೋದು ಅನ್ನೋದನ್ನು ಕಲಿತ್ಕೊಂಡಿದ್ದೆ. ಜೊತೆಗೆ NSL ಕೂಡ ನಮಗೆ ಕವಿತೆಯನ್ನು ಹೇಗೆ ಓದಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ರು. ಆಮೇಲೆ ನಾನು 80ರ ದಶಕದಲ್ಲಿ ಕವನಗಳನ್ನು ಬರೀತಿದ್ದಾಗ ಅವರು ಓದ್ತಿದ್ರೋ ಏನೋ ನನಗೆ ಗೊತ್ತಿಲ್ಲ, ಅವರ ಸಂಪರ್ಕಕ್ಕೆ ನಾನೇನೂ ಬರಲಿಲ್ಲ. ನನ್ನ ಮೊದಲ ಸಂಕಲನ ಬಂತು, GSS ಅವರು ಅದಕ್ಕೆ ಮುನ್ನುಡಿ ಬರೆದ್ರು. ನಾನು ಕವಿತೆಗಳಿಗಿಂತ ಹೆಚ್ಚಾಗಿ ನಾಟ್ಯಕ್ಕೆ ಕೇಂದ್ರೀಕರಿಸಿಕೊಂಡಿದ್ದೆ ಮನಸ್ಸನ್ನು. 80ರ ದಶಕದಲ್ಲಿ ನಾನು ರಂಗಪ್ರವೇಶ ಮಾಡಿದೆ. ರಂಗಪ್ರವೇಶ ಮಾಡಿದಾಗ GSS ಮತ್ತು NSL ಅವರನ್ನು ಅತಿಥಿಯಾಗಿ ಕರೆದಿದ್ದೆ. ಎಲ್ಲ ಕವಿಗಳಿಗೆ ಆಹ್ವಾನವನ್ನು ಕಳಿಸಿದ್ದೆ, ಆದರೆ ಯಾರು ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆಶ್ಚರ್ಯ ಅಂತಂದರೆ HS ವೆಂಕಟೇಶ ಮೂರ್ತಿಯವರು ಲಕ್ಷ್ಮಣರಾವ್ ಅವರೊಂದಿಗೆ ಬಂದು ಮೊದಲನೆಯ ಸೀಟಿನಲ್ಲೇ ಕೂತ್ಕೊಂಡು ಇಡೀ ಕಾರ್ಯಕ್ರಮವನ್ನು ವೀಕ್ಷಿಸಿದರು. ಆಮೇಲೆ ನನಗೆ ಬಂದ ಕಾರಣವನ್ನು ಹೇಳಿದರು. ನೀನು GSS ಅವರ ಅಧರದಿ ನಸುನಗೆ ಎಂಬ ಭಾವಗೀತೆಯನ್ನು ಹೇಗೆ ಅಭಿನಯಿಸ್ತೀಯ, ಅಭಿನಯದ ಮೂಲಕ ಒಂದು ಕವಿತೆಯನ್ನು ಹೇಗೆ ಪ್ರೇಕ್ಷಕರಿಗೆ ಮುಟ್ಟಿಸ್ತೀಯ ಅಂತ ನೋಡಬೇಕಾಗಿತ್ತು, ಬಹಳ ಚೆನ್ನಾಗಿತ್ತು ಅಂತ ಬೆನ್ನು ತಟ್ಟಿ ಹೋದರು. 1990ರಲ್ಲಿ ನನ್ನ 2ನೇ ಸಂಕಲನ ಬಂತು, ಜಾಣೆ ಮತ್ತು ಇತರ ಕವಿತೆಗಳು. ಅದಕ್ಕೆ ಮುದ್ದಣ ಕಾವ್ಯ ಪ್ರಶಸ್ತಿ ಕೂಡ ಬಂದಿತ್ತು. ಆದರೆ ಯಾರೋ ಯುವ ಕವಿ ಬರೆದಿದ್ದಕ್ಕೆ ಮೆಚ್ಚುಗೆ ಬರುತ್ತೆ, ವಿಮರ್ಶೆ ಬರುತ್ತೆ ಇತ್ಯಾದಿಗಳನ್ನು ನಾನು ನಿರೀಕ್ಷಿಸಿರಲಿಲ್ಲ. ಅದು ಬಂದ ಕೆಲವೇ ದಿನಗಳಲ್ಲಿ ಕನ್ನಡಪ್ರಭದಲ್ಲಿ ಯಾರೋ ಬಹಳ ಸುದೀರ್ಘವಾಗಿ ಬರ್ತಿದ್ದಾರೆ ಜಾಣೆಯ ಬಗ್ಗೆ ಅಂತ ಹೇಳಿದರು. ನಾನು ತೆಗೆದು ನೋಡಿದೆ, ಬಹಳ ಸಂತೋಷ ಆಯಿತು. ಅದರ ಕೆಲವು ಸಾಲುಗಳನ್ನು ಹೇಳ್ತೀನಿ. ಒಂದು ಚೂರು ತೋರುಗಾಣಿಕೆ ಇಲ್ಲದ ಸೂಕ್ಷ್ಮವೂ ಪ್ರಾಮಾಣಿಕವೂ ಸಂವೇದನಾಶೀಲವೂ ಆದ ಭಾವಸ್ಪಂದನೆಯಿಂದ ಕಮಲ ಅವರು ಓದುಗರಿಗೆ ಹಿತವಾದ ಕಾವ್ಯಾನುಭವ ನೀಡುತ್ತಾರೆ ಅಂತ ಇತ್ತು ಅಲ್ಲಿ. ಅದರ ಜೊತೆಗೆ ವಿಮರ್ಶೆ ಕೂಡ ಇತ್ತು. ಅವರದ್ದು ಯಾವತ್ತೂ ಮೆಲುದನಿಯ ವಿಮರ್ಶೆ. ಕೆಳಗಡೆ ಡಾಕ್ಟರ್ HS ವೆಂಕಟೇಶ ಮೂರ್ತಿ ಅಂತಿತ್ತು. ನನಗೆ ಬಹಳ ಸಂತೋಷವಾಯಿತು. ಯುವ ಜನಾಂಗವನ್ನು ಈ ರೀತಿ ಪ್ರೋತ್ಸಾಹಿಸುವವರು ಸಿಕ್ಕರೆ ನಾವು ಬಹುಶಃ ಹೆಚ್ಚು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು ಅಂತ. ಆದರೆ ನಾನು ನನ್ನದೇ ಪ್ರವೃತ್ತಿಗಳಲ್ಲಿ, ನಾಟ್ಯದಲ್ಲಿ, ವೀಣೆಯಲ್ಲಿ, ಕೆಲಸದಲ್ಲಿ, ಸಂಸಾರದಲ್ಲಿ ಮುಳುಗಿ ಒಂದು 10 ವರ್ಷ ಸಾಹಿತ್ಯದಿಂದಲೇ ದೂರ ಇದ್ದುಬಿಟ್ಟಿದ್ದೆ. ಆಗೆಲ್ಲ ಕವಿಗೋಷ್ಠಿಯಲ್ಲಿ ಸಿಕ್ಕಾಗ ನೀನು ಬರೀಬೇಕು, ನೀನು ಕವಿತೆಗಳನ್ನೇ ಬರಿಬೇಕು, ಯಾಕೆಂದರೆ ನಿನ್ನೊಳಗೆ ಕವಿತೆ ಇದೆ ಅನ್ನೋದು ನನಗೆ ವೇದ್ಯವಾಗುತ್ತೆ ಅಂತ ಹೇಳ್ತಾ ಇದ್ರು. 2000ನೇ ಇಸ್ವಿಯ ಹೊತ್ತಿಗೆ ನಾನು ಅನುವಾದದ ಕಡೆಗೆ ಗಮನ ಹರಿಸಿದೆ. ಆಫ್ರಿಕನ್ ಅಮೇರಿಕನ್ ಗುಲಾಮಗಿರಿಯಲ್ಲಿ ನರಳಿದ ಹೆಣ್ಣು ಮಕ್ಕಳ 4 ಪುಸ್ತಕವನ್ನು ಸರಣಿಯಂತೆ ನಾನು ಹೊರತಂದೆ. ಕಪ್ಪು ಹಕ್ಕಿಯ ಬೆಳಕಿನ ಹಾಡು, ಉತ್ತರ ನಕ್ಷತ್ರ, ನನ್ನ ಕತೆ, ಸೆರೆ ಹಕ್ಕಿ ಹಾಡುವುದು ಏಕೆಂದು ಬಲ್ಲೆ, ಹೀಗೆ
ಅದರ ಮೊದಲ ಪುಸ್ತಕವನ್ನು ಎಲ್ಲಿ ಓದಿದ್ರೋ ಗೊತ್ತಿಲ್ಲ ಯಶಸ್ವಿ ಅವರು. ಓದಿದ ಮೇಲೆ ನನಗೊಂದು ಸಲ ಫೋನ್ ಮಾಡಿದರು. ನಿನ್ನ ಪುಸ್ತಕ ನನಗೊಂದು ಕವಿತೆಯನ್ನು ಬರೆಸ್ತು ಅಂತ ಹೇಳಿದರು. ಆಶ್ಚರ್ಯ ಆಯಿತು. ಅದನ್ನು ನನ್ನ 2ನೇ ಪುಸ್ತಕದಲ್ಲಿ ಬಳಸ್ಕೊಂಡಿದ್ದೀನಿ. ಕಲಕಿ ಹೋಯಿತು ಕೊಳ ಅಂತ ಒಂದು ಕವಿತೆಯನ್ನು ಬರೆದಿದ್ದಾರೆ. ಆ ಪುಸ್ತಕವನ್ನು ಓದಿದಾಗ ಏನನ್ನಿಸ್ತು ಅನ್ನೋದನ್ನು, ಕಲಕಿ ಹೋಯಿತು ಕೊಳ, ಅಲೆಗಳೆದ್ದಿವೆ, ಎದೆಗೆ ಗುದ್ದುತ್ತಿವೆ ಒಂದೇ ಸಮ, ಕಪ್ಪು ಹಕ್ಕಿಯ ರೆಕ್ಕೆ ನೆತ್ತಿ ಮೇಲೆಗರಿ ರಪ್ಪಂತ ಅಪ್ಪಳಿಸುತ್ತಿದೆ, ಕಣ್ಣು ಕತ್ತಲುಗುಡಿಸಿ ಘಿಮ್ಮೆನ್ನುತ್ತಿದೆ ತಲೆ. ಅಂದರೆ ಒಬ್ಬ ಅನುವಾದಕಿಯಾಗಿ ನೀನು ಬಹಳ ಯಶಸ್ವಿಯಾಗಿದೆಯಾ. ಮೂಲ ಎಷ್ಟು ಮುಖ್ಯವೋ ಅನುವಾದವೂ ಕೂಡ ಮುಖ್ಯ. ಅದು ಒಂದು ದಿನ ನನ್ನ ಮನಸ್ಸನ್ನೇ ಕಲಕಿತು ಅಂತ ಕೂಡ ಹೇಳಿದರು. ಹೀಗೆ ಅಚ್ಚರಿಯ ಮೇಲೆ ಅಚ್ಚರಿಯನ್ನು ಅವರು ನನಗೆ ನೀಡ್ತಾ ಇದ್ದರು. ಮತ್ತೊಂದು ಅಚ್ಚರಿಯು ನನಗೆ ಕಾದಿತ್ತು. ಒಂದಿನ ಫೋನ್ ಮಾಡಿಬಿಟ್ಟು, ನಿನಗೊಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀನಿ ಅಂತ ಅಂದರು. ನನಗೆ ಭಯ ಆಯಿತು. ಸರ್, ಇರುವ ಜವಾಬ್ದಾರಿಗಳನ್ನು ಹೊರೋದೇ ನನಗೆ ಕಷ್ಟ ಅಂದಾಗ, ಇಲ್ಲ, ನಿನಗೊಂದು ಕಾಗದವನ್ನು ಕಳಿಸ್ತೀನಿ ಅಂತ ಅಂದರು. ಆ ಕಾಗದಲ್ಲಿ BR ಲಕ್ಷ್ಮಣರಾವ್ ಅವರ ಅಭಿನಂದನಾ ಗ್ರಂಥವನ್ನು ತರ್ತಾ ಇದ್ದೀವಿ. 60 ವರ್ಷ ಆಗಿದೆ. ಅದರಲ್ಲಿ ಸಂಪಾದಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಆದರೆ ನನ್ನೊಂದಿಗೆ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಮತ್ತು ಪ್ರೊಫೆಸರ್ MR ಕಮಲಾ ಇರ್ತಾರೆ. ನಿನ್ನ ಒಪ್ಪಿಗೆಯನ್ನು ತಿಳಿಸುವಂತ ಇತ್ತು. ನಾನು ಒಪ್ಪುವ ಮೊದಲು ತುಂಬ ಯೋಚನೆ ಮಾಡಿದೆ. ಆದರೆ ನನ್ನನ್ನು ಬಿಡಲಿಲ್ಲ, ಒಪ್ಪಿಸಿದ್ರು. ಏನು ಮಾಡಬೇಕು ನಾನು ಸರ್ ಅಂತ ಕೇಳಿದಾಗ ಅವರು ಹೇಳಿದರು, ನೀನು ಚಿಂತಾಮಣಿಗೆ ಹೋಗಿ ಲಕ್ಷ್ಮಣರಾವ್ ಅವರ ಒಂದು ದೀರ್ಘ ಸಂದರ್ಶನವನ್ನು ಮಾಡಬೇಕು. ಒಬ್ಬ ಕವಿ ಇನ್ನೊಬ್ಬ ಕವಿಗೆ ಕೇಳಬಹುದಾದ ಪ್ರಶ್ನೆಗಳನ್ನೆಲ್ಲ ಅತ್ಯಂತ ಸೂಕ್ಷ್ಮವಾಗಿ ಗುರುತು ಹಾಕ್ಕೊಂಡು ಒಂದು ಮಾದರಿ ಸಂದರ್ಶನವನ್ನು ಮಾಡಬೇಕು ಅಂತ ಹೇಳಿದರು. ಅವರ ಮಾತಿನಂತೆ ನಾನು ಒಂದು 2-3 ದಿನ ಸಿದ್ಧತೆಯನ್ನು ನಡೆಸಿ ಚಿಂತಾಮಣಿ ಪುಸ್ತಕದಲ್ಲಿ ಅದು ಪ್ರಕಟವಾಗಿದೆ, ಒಂದು ಸಂದರ್ಶನವನ್ನು ಮಾಡಿದೆ. ಬಹಳ ಸಂತೋಷ ಆಯಿತು. ಆಮೇಲೆ ಅಭಿನಂದನಾ ಸಮಾರಂಭದಲ್ಲಿ ಕೂಡ ನೀನು ಮಾತನಾಡಬೇಕು ಅಂದರು. ನನಗೆ ಮಾತನಾಡೋದಕ್ಕೆ ಸ್ವಲ್ಪ ಹಿಂಜರಿಕೆ ಇತ್ತು. ಆ ಹಿಂಜರಿಕೆಯನ್ನೆಲ್ಲ ಅವರು ಹೋಗಲಾಡಿಸ್ತಾ ಬಂದರು. ಆಮೇಲೆ ಪೂತಿನ ಟ್ರಸ್ಟಿಗೆ GSS ಅವರು ಅಧ್ಯಕ್ಷರಾಗಿದ್ದಾಗ ಕಾವ್ಯ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾಗ, ನೀನು ತೀರ್ಪುಗಾರಳಾಗಿ ಬರಬೇಕು, GSS ಕೂಡ ಹೇಳ್ತಿದ್ದಾರೆ ಅಂತ GSS ಮನೆಗೆ ಕರೆಸಿದರು. ನಾನು ಆಗ ಬಹುಶಃ ಕಮಲಾಕರ್ ನೆನಪಿದೆ ನನಗೆ. ಕಮಲಾಕರ್ ಅವರಿಗೆ ಬಹುಮಾನ ಬಂದಿತ್ತು. ಆಮೇಲೆ ಈ ಬಹುಮಾನ ಪಡೆದಂತಹ ಕಮಲಾಕರ್ ಅವರ ಅಭಿನಂದನಾ ಭಾಷಣವನ್ನು ನೀನೇ ಮಾಡಬೇಕು ಅಂತ GSS ಹೇಳಿದರು, HSV ಅವರು ಹೇಳಿದರು. ನನಗೆ ಎಷ್ಟೇ ಅಳುಕಿದ್ರೂ ಕೂಡ ನಾನು ಧೈರ್ಯವಾಗಿ ಮಾತನಾಡಿದೆ. ಹೀಗೆ ನನ್ನನ್ನು ಅವರು ಯಾವುದೋ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿ ಮುಂದಕ್ಕೆ ತಳ್ತಾನೇ ಇದ್ದರು. ಇನ್ನೂ ಹೆಚ್ಚಿನ ಒಡನಾಟ ನನಗೆ ಲಭ್ಯವಾಗಿದ್ದು ಅಂತಂದರೆ 2004ರಿಂದ 6ನೇ ಇಸ್ವಿಯಲ್ಲಿ PUCಯಲ್ಲಿ ಐಚ್ಛಿಕ ಕನ್ನಡ ಪಠ್ಯಪುಸ್ತಕಗಳನ್ನು ಬದಲು ಮಾಡಬೇಕು ಅಂತ ನಮ್ಮ ಇಲಾಖೆಯವರು ಹೇಳಿದಾಗ, 1 ವರ್ಷ ವಿವೇಕ್ ರೈ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದರು, ಇನ್ನೊಂದು ವರ್ಷ HS ವೆಂಕಟೇಶ್ ಮೂರ್ತಿ ಅವರು ಇದ್ದರು. ಆದರೆ 2 ವರ್ಷವೂ ಕೂಡ HSV ನಮ್ಮ ಜೊತೆಗಿದ್ದರು. ಮೊದಲ ವರ್ಷದಲ್ಲಿ ಸದಸ್ಯರಾಗಿ, 2ನೇ ವರ್ಷದಲ್ಲಿ ಅಧ್ಯಕ್ಷರಾಗಿ. ಆಗ ಸುಮಾರು 2 ವರ್ಷವೂ 6 ತಿಂಗಳು ನಾನು ಅವರ ಮನೆಗೆ ಹೋಗಿದ್ದೀನಿ. ಯಾಕೆಂದರೆ ಒಂದು ಪಠ್ಯ ಪುಸ್ತಕವನ್ನು ಹೇಗೆ ರೂಪಿಸಬೇಕು ಅನ್ನೋದನ್ನು ಅವರು ನನಗೆ ಮಾರ್ಗದರ್ಶನ ಮಾಡ್ತಾಯಿದ್ರು. ಈಗ ಪಂಪನ ಯಾವುದೋ ಒಂದು ಪಠ್ಯವನ್ನು ಆರಿಸ್ಕೊಂಡ್ರೆ, ಕಾಂಡವನ ದಹನದ ಪ್ರಸಂಗವನ್ನು ಚೆನ್ನಾಗಿದೆ ಅಂತ ನಾನು ಹೇಳಿದ್ದೆ, ಅದು ಹೇಗೆ ಪ್ರಸ್ತುತ ಅಂತ ಹೇಳಬೇಕು. ಈಗ ಪ್ರಕೃತಿಯನ್ನು ನಾವು ನಾಶ ಮಾಡ್ತಾ ಇದ್ದೀವಿ, ಹೇಗೆ ಅದು ಈ ಕಾಲಕ್ಕೂ ಸಂಬಂಧಪಟ್ಟಿದ್ದು ಅನ್ನುವ ಆಶಯವನ್ನು ನೀನು ಬರಿಬೇಕು. ಒಂದು ಪಠ್ಯವನ್ನು ಆರಿಸಿಕೊಂಡ ಮೇಲೆ ಸಂಕ್ಷಿಪ್ತವಾಗಿ ಕವಿಕಾವ್ಯ ವಿಚಾರವನ್ನು ಬರಿಬೇಕು, ಹಿನ್ನೆಲೆಯನ್ನು ಬರಿಬೇಕು, ಆಶಯವನ್ನು ಬರಿಬೇಕು, ಕಠಿಣ ಶಬ್ದಗಳಿಗೆ ಅರ್ಥವನ್ನು ಬರಿಬೇಕು, ಭಾಷಾಭ್ಯಾಸದ ಬಗ್ಗೆ ಗಮನ ಕೊಡಬೇಕು, ನುಡಿಗಟ್ಟುಗಳು,
ಅಲ್ಲಿರುವಂತಹ ವಿರುದ್ಧಾರ್ಥಕಗಳು, ಸಮಾನಾರ್ಥಕಗಳು, ತತ್ಸಮ, ತದ್ಭವ, ಹೀಗೆ ಒಂದು ಪಠ್ಯವನ್ನು ಆರಿಸಿಕೊಳ್ಳುವುದು ಅಂದರೆ ಸಮಗ್ರ ದೃಷ್ಟಿಕೋನದಿಂದ ಆರಿಸ್ಕೊಳ್ಬೇಕು ಮತ್ತು ತಯಾರು ಮಾಡಬೇಕು ಅಂತ ಹೇಳಿಕೊಟ್ರು. ಕಾವ್ಯವನ್ನು ಪ್ರವೇಶಿಸುವುದು ಹೇಗೆ ಅಂತ ಹೇಳಿಕೊಟ್ಟವರು ಅವರೇ. ಹೀಗೆ 6 ತಿಂಗಳು 2 ವರ್ಷ ನಾನು ಅವ್ರ ಮನೆಗೆ ಹೋಗ್ತಿದ್ದಾಗ 2 ವಿಷಯವನ್ನು ಗಮನಿಸ್ತಾ ಇದ್ದೆ. ಒಂದು, ಅವರಲ್ಲಿದ್ದಂತಹ ಅದ್ಭುತವಾದಂತಹ ಗ್ರಂಥಾಲಯ ಬಹಳ ಅಚ್ಚುಕಟ್ಟಾಗಿ ಜೋಡಿಸ್ಕೊಂಡಿದ್ದರು. ಅವರ ಶ್ರೀಮತಿಯವರು ಮತ್ತೊಂದು, ನಾನು ಯಾವಾಗ ಹೋದ್ರೂ ಇಲ್ಲ ಊಟ ಮಾಡು ಅಂತ ಹೇಳ್ತಾಯಿದ್ರು, ಕಾಫಿಯನ್ನು ನೀಡ್ತಾಯಿದ್ರು. ಹೀಗಾಗಿ ಅವರೊಂದಿಗಿನ ಒಡನಾಟ ಇನ್ನೂ ದಟ್ಟವಾಗ್ತಾ ಹೋಯಿತು. ಹೀಗೆ ನಾನು ಲೈಬ್ರರಿಯನ್ನು ನೋಡಿದ ಮೇಲೆ ನಮ್ಮ ಮನೆಯಲ್ಲೂ ಯಾಕೆ ಕೂಡ ಇಂತಹ ಗ್ರಂಥಾಲಯವೊಂದನ್ನು ಮಾಡಿಕೊಳ್ಬಾರ್ದು ಅಂತ ಸ್ಫೂರ್ತಿಗೊಂಡು ನಾನು ಒಂದು ಗ್ರಂಥಾಲಯವನ್ನು ಮಾಡಿಕೊಂಡೆ. ಎಲ್ಲ ಕವಿಗಳ ಪುಸ್ತಕಗಳನ್ನು ಇಟ್ಟುಕೊಂಡೆ. ಒಂದು ಸಂತೋಷ ನನಗೆ ಸಿಕ್ತು, ಪುಸ್ತಕಗಳು ಕೈಗೆಟುಕುವ ಹಾಗೆ ಇಟ್ಕೊಂಡಿದ್ದೀನಿ ಅಂತ. ಆಮೇಲೆ ಅವರ ಶ್ರೀಮತಿಯವರು ನಿಧನರಾದರು. ಒಂದು ಅದ್ಭುತವಾದ ಕವಿತೆಯನ್ನು ಬರೆದರು, ಉತ್ತರಾಯಣ ಅಂತ, ಒಂದು ಸುಟ್ಟುಕೊಂಡು ಬರೆದಂತಹ ಕವಿತೆ. ಆ ಪುಸ್ತಕವನ್ನು ತರಬೇಕಾದ್ರೆ ಹೇಳಿದರು, ನೀನು ಇದಕ್ಕೆ ಪ್ರತಿಕ್ರಿಯೆಯನ್ನು ಬರಿಬೇಕು. ಸರ್, ನಾನು ಬಹಳ ಸಣ್ಣವಳು, ನಾನೇನು ಬರೆಯಬಲ್ಲೆ, 5 ಸನಾದರೂ ಪರವಾಗಿಲ್ಲ, ನಾನು ಪುಸ್ತಕದಲ್ಲಿ ಹಾಕ್ತೀನಿ, ನೀನು ಪ್ರತಿಕ್ರಿಯೆಯನ್ನು ಬರೆದು ಕೊಡಲೇಬೇಕು ಅಂದರು. ಅದೇ ಅವರ ಮಾತಿನಂತೆ ನಾನು ಪ್ರತಿಕ್ರಿಯೆಯನ್ನು ಬರ್ಕೊಟ್ಟೆ. ಆ ಉತ್ತರಾಯಣ ಪುಸ್ತಕದಲ್ಲಿ ನಾನು ಬರೆದ ಮಾತುಗಳೂ ಇವೆ. ಹೀಗೆ ಒಂದಾದ ಮೇಲೆ ಒಂದಂತೆ ಅಚ್ಚರಿಗಳು ನನಗೆ ಕಾಯ್ತಾನೇ ಇದ್ವು. 2006ರಲ್ಲಿ ಇನ್ನೊಂದು ದಿನ ಫೋನ್ ಮಾಡಿದರು. ಸಿ ಅಶ್ವಥ್ ಅವರು ಯಾವ ಹೆಣ್ಣು ಮಕ್ಕಳ ಭಾವಗೀತೆಗಳಿಗೂ ಸ್ವರ ಸಂಯೋಜನೆ ಮಾಡಿಲ್ಲ, ನಿನ್ನ ಕವಿತೆಗಳಿಗೆ ಮಾಡಲಿ ಅಂತ ನಾನು ಲಕ್ಷ್ಮಣರಾವ್ ಹೇಳಿದ್ದೀವಿ, ನೀನು ಕವಿತೆಗಳನ್ನು ಬರಿಬೇಕು. ನಾನು ಹೇಳಿದೆ, ನನಗೆ ಛಂದಸ್ಸಿನ ಪ್ರಕಾರವಾಗಿ ಕವಿತೆಗಳನ್ನು ಬರೆಯುವ ಅಭ್ಯಾಸವೇ ಇಲ್ಲ ಸರ್, ನಾನು ಹೇಗೆ ಬರೆಯೋದು, ನನಗೆ ಸಾಧ್ಯ ಇಲ್ಲ. ಅದು ಅಲ್ಲದೆ 1 ವಾರ ಸಮಯವನ್ನು ಕೊಡ್ತಾ ಇದ್ದೀರಾ ಅಂದಾಗ ಅವರು ಒಂದು ಮಾರ್ಗದರ್ಶನ ಮಾಡಿದರು. ನಿನ್ನಲ್ಲಿರುವ ಕವಿತೆಗಳು, ನೀನೇ ಹೃದಯಪೂರ್ವಕವಾಗಿ ಬರೆದ ಕವಿತೆಗಳನ್ನು ಹಾಡಿಗೆ ಒಗ್ಸೋದಕ್ಕೆ ಸಾಧ್ಯನ ನೋಡುವಂಥದ್ದು. ಹಾಗೆ ದೀಪಾವಳಿಯ ದಿನ ಅನ್ನುವ ಒಂದು ಕವಿತೆಯನ್ನು ನಾನು ಅಮ್ಮ ಹಚ್ಚಿದೊಂದು ಹಣತೆ ಅಂತ ಮಾಡಿದೆ. ಇವತ್ತು ಇಡೀ ಕನ್ನಡ ನಾಡಿನಲ್ಲಿ ಆ ಹಾಡನ್ನು ಕೇಳದವರೇ ಇಲ್ಲ ಅನ್ನುವಷ್ಟು ಜನಪ್ರಿಯ ಆಗಿದೆ. ಲಕ್ಷ್ಮಣರಾವ್ ಮತ್ತು HSV ಇಬ್ಬರು ಕಾರ್ಯಕ್ರಮಕ್ಕೂ ಬಂದಿದ್ದರು. ಭಾವವೀಣೆ CD ಬಿಡುಗಡೆಯಾದಾಗ ಮುಂದಿನ ಸಾಲಿನಲ್ಲಿ ಕುಳಿತು ಬಹಳ ಸಂತೋಷವನ್ನು ಅನುಭವಿಸಿದರು. GSS ಕೂಡ ಬಂದಿದ್ದರು. ಅದಾದ ಮೇಲೆ ಅನೇಕ ಭಾವಗೀತೆಗಳು ನನ್ನನ್ನು ಸೆಳೀತಾ ಇತ್ತು, HSV ಅವರ ಭಾವಗೀತೆಗಳು. ಮಗಳು ಬೇರೆ ಹಾಡೋದಕ್ಕೆ ಪ್ರಾರಂಭ ಮಾಡಿದ್ಲು, ಅದನ್ನು ಅವರು ಗಮನಿಸಿದರು. ಚಂದ್ರಸ್ಮಿತಾ ಅಂತ ಸುಪ್ರಿಯಾ ರಘುನಂದನ್ನು ಒಂದು CD-ಯನ್ನು ತಂದರು, HSV ಅವರ ಭಾವಗೀತೆಗಳ CD-ಯನ್ನು. ಆಗ ಅವರು ಹೇಳಿದರು, ನೀನು ಈ CD ಬಿಡುಗಡೆ ಮಾಡಬೇಕು, ಮಾತಾಡಬೇಕು, ನನ್ನ ಕವಿತೆಗಳ ಬಗ್ಗೆ ಮಾತಾಡೋದಲ್ಲ, ನೀನು ಒಟ್ಟಾರೆ ಭಾವಗೀತೆಗಳ ಬಗ್ಗೆ ಮಾತಾಡಬೇಕು. ಭಾವಗೀತೆಯ ಪ್ರಕಾರ ನನಗೆ ಕೇಳಿ ಗೊತ್ತು, ಆದರೆ ಆಳವಾದ ಅಧ್ಯಯನ ಇಲ್ಲ. ಆಮೇಲೆ ನಾನು ಅವರ ಮಾತಿಗೆ ಒಪ್ಕೊಂಡು ಭಾವಗೀತೆಗಳನ್ನು ತುಂಬ ಓದ್ಕೊಂಡೆ, ಅವುಗಳ ಬಗ್ಗೆ ಇರುವ ಪುಸ್ತಕಗಳನ್ನೆಲ್ಲ ಓದ್ಕೊಂಡೆ, ಮಾತನ್ನು ಆಡಿದೆ. ಆ ದಿನ ನನ್ನ ಮಗಳು ನೃತ್ಯ ಬಲ್ಲವಳಾಗಿದ್ಲು. ಚಂದ್ರಸ್ಮಿತದ ಒಂದು ಹಾಡಿಗೆ ಅವಳ ಗೆಳತಿಯ ಅಲಕಾಳೊಂದಿಗೆ ನೃತ್ಯವನ್ನು ಮಾಡಿದ್ಲು. ಅವಳು ಹಾಡ್ತಾಳೆ ಅಂತ ಗೊತ್ತಾದ ತಕ್ಷಣ ಅವರ ಮನೆಯಲ್ಲಿ ಅಭ್ಯಾಸ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು, ಸ್ಟಡಿ ಸರ್ಕಲ್ ಅದು. ಅಲ್ಲಿಗೆ ಸ್ಪರ್ಶಲನ್ನು ಕರೆಸಿ, ಮಗಳನ್ನು ಕರೆಸಿ ಅವಳ ಕೈಲಿ ಭಾವಗೀತೆಗಳನ್ನು ಹಾಡಿಸಿ ಅವಳಿಗೂ ಸನ್ಮಾನ ಮಾಡಿ ನೀನು ಒಳ್ಳೆಯ ಗಾಯಕಿ ಆಗುವಂತ ಹಾರೈಸಿದರು. ಹೀಗೆ ಅವರು ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಗಮನಿಸ್ತಿದ್ರು. ಆಶ್ಚರ್ಯ ಅಂದರೆ ಫೇಸ್ಬುಕ್ಕಿನಲ್ಲಿ ಕೂಡ HSV ಅವರಿದ್ದರು. ನಾನು ಒಂದು ಸಲ ಫೇಸ್ಬುಕ್ಕಿನಲ್ಲಿ ಪೂತಿಯನ್ನ ಅವರ ಹೂಗಳೇತಕ್ಕೆ ಎನ್ನುವ ಒಂದು ಕವನ, ಆ ಕವನದ ಬಗ್ಗೆ ನನ್ನದೇ ಆದ ರೀತಿಯಲ್ಲಿ ಬರ್ಕೊಂಡು ಹೋಗಿದ್ದೆ. ನನ್ನ ಅನುಭವವನ್ನು ಸೇರಿಸಿ ಆ ಕವನವನ್ನು ವಿಶ್ಲೇಷಣೆ ಮಾಡಿದರೆ ಸಂಜೆ ಹೊತ್ತಿಗೆ ಫೋನ್ ಬಂತು. ಏನಂತ ಅಂದರೆ,
ಇದೊಂದು ಹೊಸ ಅಪ್ರೋಚ್. ಈ ರೀತಿ ಒಂದು ಕವನವನ್ನು ನೋಡ್ಬೋದು ಅಂತ ನನಗೆ ಹೊಳೆದೇ ಇರಲಿಲ್ಲ. ನನಗೆ ಬಹಳ ಸಂತೋಷ ಆಯಿತು. ಪೂತಿನ ಟ್ರಸ್ಟ್ನಲ್ಲಿರೋದ್ರಿಂದ ನೀನು 25 ಕವಿತೆಗಳನ್ನು ಆರಿಸಿಕೊಂಡು ಇದೇ ರೀತಿ ಕವಿತೆಯನ್ನು ಸಂವಹನ ಮಾಡೋದು ಹೊಸ ರೀತಿಯಲ್ಲಿ ಮಾಡು, ಬರಿ ಅಂತ ಅಂದರು. ಅದೊಂದು ನನಗೆ ಸವಾಲೇ ಆಗಿತ್ತು. ಸರ್, ನನಗೆ 6 ತಿಂಗಳು ಸಮಯ ಕೊಡಿ, ನಾನು ಯೋಚನೆ ಮಾಡ್ತೀನಿ ಅಂದರೆ, ಇಲ್ಲ ನಿನಗೆ ಸಾಧ್ಯ, ನೀನು ಬರಿ ಅಂದರು. ನಾನು ಬರೆದ ಮೇಲೆ ಅವರಿಗೆ ತುಂಬ ಇಷ್ಟ ಆಯಿತು. ಪೂತಿನ ಟ್ರಸ್ಟಿಂದ ಕೊಳದ ಮೇಲಿನ ಗಾಳಿ ಎನ್ನುವ ಹೆಸರಲ್ಲಿ ಪೂತಿನ ಅವರ 25 ಕವಿತೆಗಳಿಗೆ, ಅದು ಒಂದು ಬಗೆಯ ವಿಮರ್ಶೆ ಅಂತಲೂ ಕರೆಯೋದಕ್ಕೆ ಸಾಧ್ಯ ಇಲ್ಲ, ಅನುಭವ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ, ಹೊಸ ಬಗೆಯಲ್ಲಿ ಬರೆದಂತಹ ಪುಸ್ತಕವನ್ನು ಪೂತಿನ ಟ್ರಸ್ಟಿಂದನೇ ಬಿಡುಗಡೆ ಮಾಡಿದರು. ಅದೊಂದು ಬಹಳ ನನಗೆ ಸಂತೋಷವನ್ನು ಕೊಟ್ಟ ವಿಷಯ. ಇನ್ನೊಂದೇನು ಅಂದರೆ, ನಾನು ಯಾವುದೇ ಪುಸ್ತಕವನ್ನು ಪ್ರಕಟಿಸಲಿ ಮರುದಿನವೇ ಫೋನ್ ಮಾಡ್ತಾಯಿದ್ರು. ನಿನ್ನ ಪುಸ್ತಕವನ್ನು ತಗೊಂಡಿದ್ದೀನಿ, ಓದ್ತಾ ಇದ್ದೀನಿ. ಕಾಳನಾಮ ಚರಿತೆ ಬಂದಾಗಂತೂ ರಾತ್ರಿ ನಿದ್ದೆ ಬರಲಿಲ್ಲ, 3 ಗಂಟೆಗೆ ಎದ್ದು ಓದಿ ಅದೆಷ್ಟು ಸಂತೋಷ ಪಡ್ತಾ ಇದ್ದೀನಿ ಅಂತಂದರೆ, ಖುಷಿಯಿಂದ 4-5 ಸಾಲು ಬರೆದಿದ್ದೀನಿ. ಕಸೂತಿಯಾದ ನೆನಪು, ಹೀಗೆ ಪ್ರತಿ ಪುಸ್ತಕಕ್ಕೂ ಕೂಡ ಅವರು ಪ್ರತಿಕ್ರಿಯೆ ಬರಿತಾಯಿದ್ರು. ತೀರಾ 1 ವರ್ಷದಿನ ಅನಾರೋಗ್ಯದಲ್ಲಿ ಬಳಲುವಾಗ ನಾನು ಅವರಿಗೆ ಪುಸ್ತಕವನ್ನು ಕಳಿಸ್ಲಿಲ್ಲ, ಯಾಕೆಂದರೆ ಓದೋದು ಕಷ್ಟ ಆಗುತ್ತೆ ಅಂತ. ಆದರೆ ವಂಗಾರಿ ಮತಾಯಿ ಪುಸ್ತಕ ನನಗೆ ಬೇಕು, ನಾನು ಹೇಗೋ ಮಲ್ಕೊಂಡಾದ್ರೂ ಓದ್ತೀನಿ, ಕೊಡು ಅಂತ ತರಿಸ್ಕೊಂಡ್ರು. ತೀರಾ ಇತ್ತೀಚೆಗೆ ಈ ವರ್ಷ ಪ್ರಕಟವಾದ ಈಗಿಲ್ಲಿ ಮೆಸ್ಸಿ ಕವನ ಸಂಕಲನವನ್ನು ಕೂಡ ತರಿಸ್ಕೊಂಡು ಫೇಸ್ಬುಕ್ಕಿನಲ್ಲೇ 4 ಸಾಲನ್ನು ಬರೆದ್ರು. ಸರ್, ಅದು ಗದ್ಯಗಂಧಿ ಕವನಗಳು, ಗದ್ಯದ ರೂಪದಲ್ಲಿದೆ ಅಂತ ಹೇಳಿದೆ. ಪರವಾಗಿಲ್ಲ ಕೊಡು ಅಂತ ಓದಿ ಫೇಸ್ಬುಕ್ಕಲ್ಲೇ ಬರೆದಿದ್ರು, ನಿಮ್ಮ ಕವಿತೆಗಳನ್ನು ಓದಿದೆ, ಗದ್ಯದಂತೆ ಕಂಡರೂ ಕಾವ್ಯದ ಅನುಭವವನ್ನು ಈ ಕವಿತೆಗಳು ಕೊಡ್ತವೆ, ಶುಭಾಶಯಗಳು ಅಂತ ಬರೆದಿದ್ರು. ಅಂದರೆ ಕೊನೆಯ ನೋವಿನ ದಿನಗಳ ತನಕ ಇದು ನನ್ನೊಬ್ಬಳಿಗೆ ಅಲ್ಲ, ಅನೇಕರಿಗೆ ಈ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ, ಪ್ರೀತಿಯನ್ನು ಕೊಟ್ಟಿದ್ದಾರೆ, ಬೆನ್ನು ತಟ್ಟಿದ್ದಾರೆ, ಸ್ಫೂರ್ತಿಯನ್ನು ನೀಡಿದ್ದಾರೆ. ಅವರು KS ಬಗ್ಗೆ ಒಂದು ಕವಿತೆಯನ್ನು ಬರೆದಿದ್ದಾರೆ. ಅದನ್ನು 3 ಸಾಲನ್ನು ಮಾತ್ರ ಓದ್ತೀನಿ. ಅದನ್ನು ಓದಿದಾಗೆಲ್ಲ ಇದು HSV ಅವರು ಬಗ್ಗೆನೇ ಬರೆದಿರೋ ಕವಿತೆ ಏನೋ ಅಂತ ನನಗನ್ಸುತ್ತೆ. ಇದು ತಮ್ಮ ಕವಿತೆ ತಮ್ಮಂತೆ, ಇದು ತಮ್ಮ ಕವಿತೆ ತಮ್ಮಂತೆ, ಕಣ್ಣಗಲಕ್ಕೂ ಬೆಳಕು, ಪಿಸುದನಿ, ಮೌನ, ಸಿರಿಮುಗಿಲು, ಸುಳಿಮಿಂಚು, ಇದು ತಮ್ಮ ಕವಿತೆ ತಮ್ಮಂತೆ. ನಮಸ್ಕಾರ.